ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪತ್ನಿಯ ಕೊಲೆ ಮಾಡಿ ಮರಳಿನಲ್ಲಿ ಶವ ಉತ್ತಿಟ್ಟು ಪತಿ ಎಸ್ಕೇಪ್. ತುಮಕೂರು. ಪ್ರೀತಿಸಿ ಮದುವೆಯಾದ 1 ವರ್ಷಕ್ಕೆ ಪತ್ನಿಯನ್ನು ಕೊಲೆ ಮಾಡಿದ ಪತಿರಾಯ ಶವವನ್ನು ಮರಳಿನಲ್ಲಿ ಮುಚ್ಚಿ ಪರಾರಾಗಿರುವ ಘಟನೆ ವರದಿಯಾಗಿದೆ. ಪಾವಡ ತಾಲೂಕಿನ ವೆಂಕಟಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೇರಳೆಕುಂಟೆ ಗ್ರಾಮದ ದಲಿತ ಕಾಲೋನಿಯಲ್ಲಿ ಸಂಘಟನೆ ಸಂಭವಿಸಿದೆ. ಪಾವಡ ತಾಲೂಕಿನ ನೇರಳೆಕುಂಟೆ ಗ್ರಾಮದ ಮಾರುತಿ, ವಯಸ್ಸು 22, ತುಮಕೂರಿನಲ್ಲಿ ನೀರಿನ ಟ್ಯಾಂಕರ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ. ಹೇಗೋ ಶಿವಮೊಗ್ಗ ಜಿಲ್ಲೆಯ 28 ವರ್ಷದ ಯುವತಿ ಜ್ಯೋತಿಗೆ ಪ್ರೀತಿಸಿ ಮದುವೆಯಾಗಿದ್ದಾನೆ. ಕಳೆದ 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ಪತಿ ಪತ್ನಿ ನಡುವೆ ಜಗಳವಾಗಿದ್ದು, ಶನಿವಾರ ರಾತ್ರಿ ಇಬ್ಬರ ಜಗಳ ವಿಕೋಪಕ್ಕೆ ತಿರುಗಿದೆ. ಜಗಳವಾಡುತ್ತಿದ್ದ ಸದ್ದು ಅಕ್ಕಪಕ್ಕದ ಮನೆಗೆ ತಲುಪಿದೆ. ಬೆಳಿಗ್ಗೆ ಜ್ಯೋತಿ ಮನೆಯಲ್ಲಿಲ್ಲದ ಬಗ್ಗೆ ಅಕ್ಕಪಕ್ಕದವರಿಗೆ ಅನುಮಾನ ಮೂಡಿದೆ. ಇದಲ್ಲದೆ ಮನೆಯ ಮುಂಭಾಗ ಸುಗಂಧ ದ್ರವ್ಯ ಚೆಲ್ಲಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸ್ಥಳೀಯರು ಮಾರುತಿಯನ್ನು ಪ್ರಶ್ನಿಸಿದ್ದು, ತಕ್ಷಣ ಮಾರುತಿ ಸ್ಥಳದಿಂದ ಪರಾರಾಗಿದ್ದಾನೆ. ಮನೆ ಬಳಿ ಮರಳಿನಲ್ಲಿ ಪತ್ನಿ ಶವ ಉತ್ತಿಟ್ಟಿರುವ ಬಗ್ಗೆ ಶಂಕಿಸಿದ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಗುಮಾನಿ ಮೇರೆಗೆ ಪರಿಶೀಲಿಸಿದಾಗ ಮರಳಿನಲ್ಲಿ ಶವ ಪತ್ತೆಯಾಗಿದ್ದು, ವಿಷಯ ತಿಳಿಯುತ್ತಿದ್ದಂತೆ ಪಾವಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪರಾರಿಯಾದ ಆರೋಪಿ ಪತ್ತೆಗಾಗಿ ಪೊಲೀಸರು ಶೋಧ ಕೈಗೊಂಡಿದ್ದಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.